ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯ ಸತತ ವರದಿಗಳಿಂದ ಎಚ್ಚೆತ್ತಂತಹ ಸರ್ಕಾರ ಇವತ್ತು ಪ್ರಮುಖವಾಗಿ ಮಹತ್ವದ ಸಭೆಯನ್ನು ನಡೆಸ್ತಾ ಇದೆ. ಮುಖ್ಯಮಂತ್ರಿಗ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಒಂದು ರೀತಿ ಬಳ್ಳಾರಿಯ ಬಿಮ್ಸ್ ಬಾಣಂತಿಯರ ಸಾವಿನ ಕೂಪ ಆಗ್ಬಿಟ್ಟಿತ್ತು. ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಾಗಿತ್ತು. 15 ದಿನಗಳ ಅಂತರದಲ್ಲಿ 5 ಸಾವು. ಈ ಬಗ್ಗೆ ಪಬ್ಲಿಕ್ ಟಿವಿ ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಈ ಥರ ಬಾಣಂತಿಯರ ಸರಣಿ ಸಾವಿಗೆ ಕಾರಣ ಏನು, ಅಲ್ಲೇನು ಸಮಸ್ಯೆ ಇದೆ, ಅದರ ಬಗ್ಗೆ ಪರಿಶೀಲನೆ ಅಂತೆ. ಈಗಾಗಲೇ ಬಳ್ಳಾರಿಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಸರ್ಜನ್ಗೂ ಕೂಡ ಸಿಎಂ ತುರ್ತು ಬುಲಾವ್ ನೀಡಿದ್ದಾರೆ. ಹಾಗೆಯೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ವೈದ್ಯಕೀಯ ಶಿಕ್ಷಣ ಸಚಿವರು, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಮೀರ್ ಎಲ್ಲರೂ ಕೂಡ ಇವತ್ತಿನ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಇದು ತುರ್ತು ಸಭೆ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆರೋಗ್ಯ ಇಲಾಖೆಯವರು ಅದ್ರ ಬಗ್ಗೆ ಎಲ್ಲ ಕ್ರಮ ವಹಿಸಿದ್ದಾರೆ. ಆದರೆ ಸ್ವಲ್ಪ ಚುರುಕು ಮುಟ್ಟಬೇಕು ಎಲ್ಲ ಅಧಿಕಾರಿಗಳಿಗೆ ಅಂತಂದರೆ ಅದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಸಭೆ ಆಗಬೇಕು. ಹಾಗಾಗಿ ಮುಖ್ಯಮಂತ್ರಿಗಳೇ ಖುದ್ದು ಸಭೆಯನ್ನು ಕರೆದಿದ್ದಾರೆ. ಈ ರೀತಿ ಬಾಣಂತಿಯರ ಸರಣಿ ಸಾವಾಗೋದಕ್ಕೆ ಪ್ರಮುಖವಾದ ಕಾರಣ ಏನು? ವೈದ್ಯರ ನಿರ್ಲಕ್ಷ್ಯ ಇಲ್ಲ ಅಂತ ಹೇಳ್ತಾರೆ, ನರ್ಸ್ಗಳ ನಿರ್ಲಕ್ಷ್ಯ ಇಲ್ಲ ಅಂತ ಹೇಳ್ತಾರೆ. ಈ ನಡುವೆ ಬೇರೆ ಯಾವ ಕಾರಣ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳುವಂತಹ ಸಭೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಒಂದು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಒಂದು ಸಮಿತಿಯನ್ನು ರಚನೆ ಮಾಡಿ ಬಳ್ಳಾರಿ ಆಸ್ಪತ್ರೆ ಕಳಿಸ್ಕೊಟ್ಟಿತ್ತು ಸರ್ಕಾರ. ಅದರಲ್ಲಿ ವೈದ್ಯರ ನಿರ್ಲಕ್ಷ್ಯ ಇಲ್ಲ, ನರ್ಸ್ಗಳ ನಿರ್ಲಕ್ಷ್ಯ ಇಲ್ಲ ಅಂತ ಹೇಳ್ತು ರಿಪೋರ್ಟು. ಹಾಗಾದರೆ ಅದೇನೋ ಒಂದು ದ್ರಾವಣ ಇದೆ, ಅದರದ್ದು ಪ್ರಾಬ್ಲಮ್ ಅಂತ ಈಗ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಬಟ್ ಇನ್ನೂ ರಿಪೋರ್ಟ್ ಬಂದಿಲ್ಲ. ಈ ನಡುವೆ ಇವತ್ತು ನಡೀತಾ ಇರ್ತಕ್ಕಂಥ ಸಭೆ ಎಷ್ಟು ಮಹತ್ವದ್ದು ಅಂತ? ಅರವಿಂದ್, ಇವತ್ತು ಮುಖ್ಯಮಂತ್ರಿಗಳು ಏನು ಬಳ್ಳಾರಿ ವಿಮ್ಸ್ನಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಆಗಿದೆ, ಆ ಸಂಬಂಧಪಟ್ಟಂತೆ ತುರ್ತು ಸಭೆಯನ್ನು ಕೈಗೊಂಡಿದ್ದಾರೆ. 4:15 ಸಭೆ ಆರಂಭ ಆಗುತ್ತೆ. ಈಗಾಗಲೇ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು, ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು, ವಿಮ್ಸ್ನ ವೈದ್ಯಾಧಿಕಾರಿಗಳು ಜೊತೆಗೆ ಈ ಹಿಂದೆ ಏನು ಸಮಿತಿ, ತ್ರಿಸದಸ್ಯ ವೈದ್ಯರ ಸಮಿತಿ ರಚನೆ ಮಾಡಲಾಗಿತ್ತು, ಆ ಸಮಿತಿನೂ ಕೂಡ ಸಭೆಗೆ ಬಂದಿರುವಂಥದ್ದು. ವೈದ್ಯಾಧಿಕಾರಿಗಳೆಲ್ಲರೂ ಕೂಡ ಸಭೆಗೆ ಬಂದಿದ್ದಾರೆ. ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಇನ್ನೇನು ಬರ್ತಾರೆ, ಮತ್ತು ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ಬರ್ತಾರೆ. ಮುಖ್ಯಮಂತ್ರಿಗಳು ಇನ್ನೇನು ಬರಬೇಕು. ವಿಚಾರ ಏನಂತಂದ್ರೆ, ಈಗ ಮುಖ್ಯಮಂತ್ರಿಗಳೇ ಮಧ್ಯಪ್ರವೇಶ ಮಾಡುವಂತಹ ಪರಿಸ್ಥಿತಿ ಉದ್ಭವ ಆಗಿರುವಂಥದ್ದು. ಇಡೀ ದೇಶದ ಗಮನ ಸೆಳೆದಿರುವಂತಹ ಪ್ರಕರಣ ಇದು. ಸರಣಿ ಬಾಣಂತಿಯರ ಸಾವು ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಮುಖ್ಯವಾಗಿ ಮಹಿಳಾ ವಲಯದಲ್ಲಿ ಒಂದು ರೀತಿಯಲ್ಲಿ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಈಗ ಪ್ರಾಥಮಿಕ ವರದಿ ಅಂತ ತಗೊಂಡಿದ್ದಾರೆ, ಅದರಲ್ಲಿ ವೈದ್ಯರ ಭಾಗಿ ಇಲ್ಲ ಅಂದರೆ ವೈದ್ಯರ ತಪ್ಪಿಲ್ಲ, ಲೋಪ ಇಲ್ಲ ಅನ್ನುವಂತಹ ವರದಿ ಬಂದಿದೆ. ಗ್ಲೂಕೋಸ್ ದ್ರಾವಣ ಏನಿದೆ ಅದು ಇರಬಹುದು ಅನ್ನುವಂತಹದ್ದು ಕೂಡ ಪ್ರಾಥಮಿಕ ವರದಿಯಲ್ಲಿ ಬಂದಿದೆ. ಅದನ್ನ ಥರವಾಗಿ ಟೆಸ್ಟ್ ಮಾಡೋದಕ್ಕೆ ಲ್ಯಾಬ್ ಕಳಿಸಿರುವಂಥದ್ದು ಆ ಗ್ಲೂಕೋಸ್ ದ್ರಾವಣ. ಈ ಮಧ್ಯೆ ಇವತ್ತು ಲೋಕಾಯುಕ್ತ ದಾಳಿ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆ ಥರದ ದ್ರಾವಣದ ಬಾಟಲಿಗಳು ದಾಸ್ತಾನು ಕಂಡು ಬಂದಿರುವಂಥದ್ದು ಕೂಡ ಒಂದು ರೀತಿಯಲ್ಲಿ ಅಚ್ಚರಿಗೆ ಕಾರಣ ಆಗಿರುವಂಥದ್ದು. ಅದು ಪಶ್ಚಿಮ ಬಾಂಗ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅನ್ನುವಂಥದ್ದು ಆಹಾರ ಅಂದರೆ ರಾಜ್ಯದಲ್ಲಿ ಆಸ್ಪತ್ರೆಗಳಿಗೆ ಅದನ್ನ ಸಪ್ಲೈ ಮಾಡಿರುವಂಥದ್ದು. ಈಗಾಗಲೇ ಅದನ್ನು ಕೂಡ ನಿಲ್ಲಿಸಿದ್ದಾರೆ. ಆದರೆ ಅದರ ಸ್ಟಾಕ್ ಇನ್ನೂ ಕೂಡ ತುಂಬಾ ಕಡೆ ಇದೆ, ಇನ್ನೂ ಕೂಡ ತುಂಬಾ ಬಳಕೆ ಆಗ್ತಿದೆ ಅನ್ನುವಂಥದ್ದು ಒಂದು ಕಡೆ ಆರೋಪ. ಹಾಗಾಗಿ ಈಗಾಗಲೇ ತುರ್ತು ಸೂಚನೆ ಕೂಡ ಕೊಡಲಾಗಿದೆ, ಆ ದ್ರಾವಣ ಬಳಕೆ ಮಾಡಬೇಡಿ ಅಂತ. ಆದರೆ ಅದೇ ಕಾರಣ ಆಗಿದೆ ಅನ್ನುವಂಥದ್ದು ಕೂಡ ಪ್ರಾಥಮಿಕ ವರದಿಯಲ್ಲಿ ಬಂದಿರೋ ಹಿನ್ನೆಲೆಯಲ್ಲಿ ವೈದ್ಯ ಲೋಕ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದೆ. ಯಾಕಂದ್ರೆ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಬಾಣಂತಿಯರಿಗೆ ಆ ದ್ರಾವಣವನ್ನು ಕೊಡ್ತಾ ಇದ್ದಾರೆ, ಅವರ ರಕ್ತ ಪರಿಶೀಲನೆ ಸರಿಯಾಗೋದಕ್ಕೆ, ಅವರ ಹೃದಯ ಬಡಿತ ಸರಿಯಾಗೋದಕ್ಕೆ, ಜೊತೆಗೆ ಅವರಿಗೆ ಸ್ವಲ್ಪ ಶಕ್ತಿ ಬರಲಿ ಅನ್ನುವಂಥ ಕಾರಣಕ್ಕಾಗಿ. ಹಾಗಾಗಿ ತುರ್ತಾಗಿ ನಿಲ್ಲಿಸಿದ್ರು ಕೂಡ ಎಲ್ಲ ಒಂದು ಕಡೆ ಆತಂಕ ಮನೆ ಮಾಡಿರುವಂಥದ್ದು. ಈಗ 5 ಬಾಣಂತಿಯರ ಸಾವಾಗಿದೆ. ಹಾಗಾಗಿ ಇದನ್ನ ತಕ್ಷಣಕ್ಕೆ ನಿಲ್ಲಿಸಬೇಕು. ಮತ್ತೆ ಯಾರು ಲೋಪ ಮಾಡಿದ್ದಾರೆ, ಏನು ಲೋಪ ಆಗಿದೆ, ಇದನ್ನ ಇನ್ನೂ ಕೂಡ ಸ್ಪಷ್ಟವಾದಂತಹ ವರದಿಗಳು ಬಂದಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಸಭೆ ಮಾಡಿ ಒಂದಷ್ಟು ಬಿಸಿ ಮುಟ್ಟಿಸೋ ಸಾಧ್ಯತೆ ಇದೆ, ಒಂದಷ್ಟು ಜನರ ತಲೆದಂಡ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಮುಖ್ಯಮಂತ್ರಿಗಳ ಸಭೆ ಬಹಳ ಕುತೂಹಲ ಮೂಡಿಸಿದೆ. ಇನ್ನೇನು ಮುಖ್ಯಮಂತ್ರಿಗಳು ಬರ್ತಾರೆ, ಏನೆಲ್ಲ ಸೂಚನೆ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದುಡಬೇಕಾಗಿದೆ. ಅರವಿಂದ್, ಗ್ಲೂಕೋಸ್ ದ್ರಾವಣ ಬಾಣಂತಿಯರಿಗೆ ಮಾತ್ರ ಕೊಡೋದಲ್ಲ, ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದ್ದಂಥವ್ರಿಗೂ ಕೊಟ್ಟಿರ್ತಾರೆ. ಅಲ್ಲಿ ಯಾಕೆ ಸಾವಾಗಿಲ್ಲ? ನಿಮಗೆ ಗ್ಲೂಕೋಸ್ ಕೊಡ್ತಕ್ಕಂಥದ್ದು ನಿಶಕ್ತಿ ಇದ್ದಂಥವ್ರು ಕೊಡ್ತಾರೆ, ಅವ್ರು ಬೇರೆ ಸಾವಾಗಿಲ್ವಲ್ಲ.